ಎಲ್ಲ ನಮ್ಮನ್ನು ಕಂಡು ನಿಖಿಲ ತಡ ಘಟಿತ ಕರ ಸಂಪುಟನಾಗಿ ಭಯೋತ್ಕಟಗಳಿಂದ ಪಟುಲತರ ಮಂಗಳ ಮೂರ್ತಿಯನ್ನು ದಾರೆಂದು ವಿಚಾರಿಸುವ ನೀನು ದಾರು ಸುರಚಿರಾಗ್ರ ಗಣ್ಯ ಲಾವಣ್ಯ ಸಾರಥಿ ಸಾರಥಿ ಎನ್ನುತ್ತಾರೆ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಾವು ದಾರೆಂದರೆ ನಾವು ದಾರ ದೇವ. ಶ್ರೀಮದ್ ಮಹಾಕ್ಷೀರವಾರ ಗಂಭೀರ ಶತಪತ್ರ ತೇಜೋತ್ವರಿತ ಅಮೃತ ಚರಿತ ಯುಗ ಯುಗಾಂತರದಿ ದಶಾವತಾರ ಪರಿತ ದುಷ್ಟ ಜನ ಶಿಕ್ಷಕ ಶಿಷ್ಟ ಜನ ರಕ್ಷಕ ಸತ್ಯ ಪಾಂಡವರ ಭಕ್ತಿಗೆ ಮೆಚ್ಚಿದ ಅಚ್ಯುತ ಅನಂತ ತಾತ್ಕಾಲಿಕ ದ್ವಾರಕಾಪುರಾಧ್ಯಕ್ಷ ಶ್ರೀಕೃಷ್ಣ ಪರಮಾತ್ಮನೆಂದು ತಿಳಿಯುವಂತನಾದ ಸಾರಥಿ ತಿಳಿಯುತ್ತೆ ಎನ್ನ ನಾಮಾಂಕಿತ ಸಂಗತಿ. ಶ್ರೀಕೃಷ್ಣ ಪರಮಾತ್ಮರು ತಾವಾದರೆ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಈ ಎನ್ನ ಪರಮ ಭಕ್ತರ ಇಚ್ಛಾವರ್ತಿ ಎಂದೆನಿಸಿ ಶ್ರೀಕೃಷ್ಣನ ಭಕ್ತನಾವನಿರುವನೆಂದು ಲೋಕಕ್ಕೆ ತಿಳಿಯಲಿಕ್ಕೋಸ್ಕರ ಬರೋಣವಾಯಿತು ಸಾರಥಿ. ತಿಳಿ ನೀಂ ಜಾಗೃತಿ. ತಿಳಿತು ಭೂಪತಿ, ಮುಂದೇನು ಸಂಗತಿ? ಕಾಂತೆ ಹೇಳುವೆನು ಕೇಳು. ನಮೋ ನಮೋ ಪ್ರಾಣಕಾಂತ. ಐಶ್ವರ್ಯ ಮತ್ತು ಮೇಲಕ್ಕೆ ಪ್ರಾಣಕಾಂತೆ. ಏನ್ ಮಾತೆ ನಡೆ ಸ್ವಲ್ಪ ಪದ. ಕಾಂತೆ ಕೇಳು. ಪ್ರಾಣಕಾಂತ. ಕಾಪಾಡಲು ಅಲ್ಲದೆ ಈ ಸೃಷ್ಟಿಯು ಗರ್ವಿಷ್ಠರಾದವರ ಗರ್ವವನ್ನು ಭಂಗಪಡಿಸಿ ಸನ್ಮಾರ್ಗ ವರ್ತಕದಿಂದ ನಡೆಸಲು ಸಿದ್ಧನಾಗಿದ್ದೇನೆ. ರಮಣಿ ಹೇಳು, ಈಗ ಬಬ್ರುವಾಹನನಿಂದ ಅರ್ಜುನನು ಮಡಿದ ಸಂಗತಿಯನ್ನು ತನ್ನ ತಾಯಿಯರಾದ ಉಲೂಪಿ ಚಿತ್ರಾಂಗನಿಯರಿಗೆ ತಿಳಿಸಿರುವನು. ಅದಕ್ಕೆ ಆ ಮಹಾಸಾತ್ವಿ ಮಣಿಯರು ಎನ್ನನ್ನು ಸ್ತೋತ್ರ ಮಾಡಿ ಅದೇ ಬಬ್ರುವಾಹನನಿಗೆ ನಾಗಲೋಕದಿಂದ ಮಣಿಯನ್ನು ತರಲು ಆಜ್ಞಾಪಿಸಿರುವರು. ಈ ಎನ್ನ ಚಕ್ರದಿಂದಲೇ ಮಾಯವಾದ ಅರ್ಜುನನ ಋಣವನ್ನು ತರಿಸಿ ಅರ್ಜುನ, ಋಷಿಕೇತು ಮೊದಲಾದವರನ್ನು ಬದುಕಿಸಲು ಯತ್ನ ಮಾಡುವೆನು. ನೀನು ಸಮಾಧಾನನಾಗು ಕಂಡಿಯ ರುಕ್ಮಿಣಿ, ಸೌಂದರ್ಯದ ಕಣಿ.
ಬಬ್ರುವಾಹನನು ಅತಿ ಸಾಹಸದಿಂದ ಮನೆಯನ್ನು ತಂದಿರುವನು. ಅಷ್ಟರೊಳಗೆ ನಾನು ಅಲ್ಲಿಗೆ ಸೇರಬೇಕು. ಧರ್ಮಜನನ್ನು ಶಾಂತಿಪಡಿಸಿ ಮಾವನಿಲ್ಲದೆ ಜರುಗುವುದಾಗಿ ತಿಳಿಸಿ ಕುಂತಿ ಭೀಮಾದಿಗಳೊಂದಿಗೆ ಮಣಿಪುರಕ್ಕೆ ಹೊರಡಬೇಕು. ಕಾಂತೆ ಭವಂತೆ ರಮಣಿ ಮತ್ತೊಂದು ಹೇಳುವೆನು. ಈ ಶಕ್ತಿಗಳಲ್ಲಿ ನಿಮ್ಮಣ್ಣಯ್ಯನು ಭಂಗಿತನಾದನಲ್ಲದೆ ಇನ್ನು ಭಕ್ತಿಯಲ್ಲಿ ಮಯೂರ ಧ್ವಜನಿಗಿಂತಲೂ ಅಧಿಕನಿಲ್ಲ. ಆದುದರಿಂದ ಈಗ 8ನೇ ಅಶ್ವಮೇಧ ಯಾಗವನ್ನು ಕೈಗೊಂಡಿರುವ ಮಯೂರ ಧ್ವಜನಲ್ಲಿಗೆ ನಾನು ಅವನ ನಿಶ್ಚಲದ ಭಕ್ತಿಯನ್ನು ಪರೀಕ್ಷೆ ಮಾಡಿಸಿದರೆ ಅರ್ಜುನನಿಗಿಂತಲೂ ಮಯೂರ ಧ್ವಜನೇ ಭಕ್ತಿವಂತನೆಂದು ವ್ಯಕ್ತಪಡಿಸಿ ಅರ್ಜುನನಿಗಿದ್ದ ಗರ್ವವನ್ನು ಭಂಗಪಡಿಸಿ ಸನ್ಮಾರ್ಗ ವರ್ತಕದಿಂದ ನಡೆಸಲು ಸಿದ್ಧನಾಗಿದ್ದೇನೆ.